ಸೆಂಟ್ರಲ್ ಫೋರ್ಸ್ ತಂದು ಬಿಹಾರಲ್ಲಿ ಯುಪಿನಲ್ಲಿ ಹೇಗೆ ಮಾಡ್ತಾರೆ ನೋಡಿ ಬುಲ್ಡೋಸರ್ ರಾಜಕೀಯ, ಅದನ್ನ ಎಲ್ಲಿ ಮಾಡಕ್ ಬರ್ತಾರೆ? ಅದೆಲ್ಲ ನಮ್ಮ ಹೆಣದ ಮೇಲೆ ಮಾಡ್ಬೋದೇ ವಿನಃ ಇವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. SIR ಅಲ್ಲಿ ಕಳ್ಳೋಟ್ಗಳು ಏನೇನು RSS ಅವರು ಬಿಜೆಪಿ ಅವರು ಕಳ್ಳೋಟ್ಗಳು ಮಾಡಿಸುತ್ತಾ ಅದನ್ನು ಕಿತ್ತಾಕ್ಲಿ ಅಂತಾನು ಹೇಳ್ತೀವಿ. ಅವರ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಪಕ್ಷದ ಪರಿಸ್ಥಿತಿ ಬದಲಾಯಮಾನ ಪರಿಸ್ಥಿತಿಯಲ್ಲಿದೆ. ರಾಮನಗರದಲ್ಲಿ ಹೋದ ಬಾರಿ ಒಂದು ಉಪಚುನಾವಣೆಯಲ್ಲಿ ಶ್ರೀಮತಿ ಕುಮಾರಸ್ವಾಮಿ ಅವರು 1 ಲಕ್ಷದಲ್ಲಿ ಗೆದ್ರಲ್ಲ, ಆಗ ಬಾಂಗ್ಲಾದೇಶಿಯವರು ಇರಲಿಲ್ವಾ ಅಂತ ನಾನು ಕೇಳಕ್ಕೆ ಇಚ್ಛೆ ಬಿಡ್ತೇನೆ. ಸ್ವಲ್ಪ ಆದರೂ ಅವ್ರ ಪಕ್ಕದಲ್ಲೇ ಇರೋದು ಮಹಾರಾಷ್ಟ್ರದಲ್ಲಿ, ಸ್ವಲ್ಪ ಆದರೂ ಅವರಿಂದ ಬುದ್ಧಿ ಕಲ್ತ್ಕೊಳ್ಳಿ ಅಂತೇಳಿ ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ತೀನಿ. ಸತ್ತೋಗಿರೋರು ಓಟ್ ಹಾಕ್ಬಿಟ್ಟು ಹೋಗಿರೋದು ನಾವು ಭಾಳ ಸಲ ನೋಡಿದ್ದೀವಿ. ಬೂತ್ ಓಪನ್ ಆದ ತಕ್ಷಣ ಸತ್ತೋದವ್ರು ಎಷ್ಟು ಜನ ಇದ್ದಾರೆ ಸ್ವರ್ಗದಿಂದ ಕರ್ಕೊಂಬಂದು ಅವ್ರು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕೆಲಸ ಭಾರತೀಯ ಜನತಾ ಪಾರ್ಟಿ ಎಕ್ಸ್ಪರ್ಟ್ಸ್ ಡಾಕ್ಟರೇಟ್ ತಗೊಂಡಿರೋರು, ಇವರು ನಮಗೆ ಹೇಳೋದು ಬೇಡ. ನಾವು ಯಾವತ್ತೂ ಸಹ ನೇರವಾಗಿ ಜನಗಳಿಂದ ಇವರು ಸಂಪೂರ್ಣ ಅಧಿಕಾರ ಪಡಲಿಕ್ಕೆ ಆಗ್ತಾ ಇಲ್ಲ. 2/3 ಮೆಜಾರಿಟಿ ಇವರು ತಗೊಳಕ್ಕೆ ಆಗೋದಿಲ್ಲ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಸಾಧ್ಯ ಅಲ್ಲ, ಆಗೋದೂ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಹೋಗಿ ಎಲೆಕ್ಷನ್ ಕಮಿಷನ್ನಲ್ಲಿ ನಮ್ಮ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿ ನಾನು ತಿರ್ಗಾ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂಥ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಅರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇದೇನು ಹೊಸದಲ್ಲ. ಕಟ್ಟಕಡೆಯ ಪಕ್ಷ ಉಳಿದಿರೋದೇ JDS. ಅಲ್ಲಿ ಶಿವಸೇನಾ, ಅಕಾಲಿದಳ, JDS, ನಿತಿನ್ ಕುಮಾರ್ ಎಲ್ಲ ಮತ್ತು TMC ಎಲ್ಲವನ್ನೂ ಸಹ ಡಿವೈಡ್ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಸಾಧ್ಯ ಅಲ್ಲ, ಆಗೋದೂ ಇಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರ ಬೆಂಬಲವನ್ನು ತೆಗೆದುಕೊಂಡು ಅವನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ದಾಳವಾಗಿ ಬಿದ್ದಿದ್ದಾರೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5.5 ಕೋಟಿ 65 ಲಕ್ಷ ಜನ ಮತದಾರರು ಇರ್ತಕ್ಕಂಥವ್ರು, ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ಸುಮಾರು 50 ಲಕ್ಷ ಜನವನ್ನು ಕೈ ಬಿಡ್ತಕ್ಕಂಥ ಕೆಲಸ ಆಗಿದೆ. ಈಗ ಅದಾಗೋಗಿದೆ. ನಮ್ಮ ಅನಿಸಿಕೆ, ಕುಮಾರಸ್ವಾಮಿ ಅವರು ಹೇಳೋದು ರಾಮನಗರದಲ್ಲಿ ಮಸೀದಿಯಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ಮನೆಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವುದಾದ್ರೂ ಲೋಪದೋಷಗಳಿದ್ರೆ ಅದು ಎಲೆಕ್ಷನ್ ಕಮಿಷನ್ ನೋಡುತ್ತೆ. ನಾವೇನಾದರೂ ಡೂಪ್ಲಿಕೇಟ್ ಇವ್ರ ಥರ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವ್ರದ್ದೇನು ಹೊಸದಲ್ಲ. ಅವರು ಜನಸಂಘ, RSS ಅವರು ಸತ್ತೋಗಿರೋರು ಓಟ್ ಹಾಕ್ಬಿಟ್ಟು ಹೋಗಿರೋದು ನಾವು ಭಾಳ ಸಲ ನೋಡಿದ್ದೀವಿ. ಬೂತ್ ಓಪನ್ ಆದ ತಕ್ಷಣ ಸತ್ತೋದವ್ರು ಎಷ್ಟು ಜನ ಇದ್ದಾರೆ ಸ್ವರ್ಗದಿಂದ ಕರ್ಕೊಂಬಂದು ಅವ್ರು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕೆಲಸ ಭಾರತೀಯ ಜನತಾ ಪಾರ್ಟಿ ಎಕ್ಸ್ಪರ್ಟ್ಸ್ ಡಾಕ್ಟರೇಟ್ ತಗೊಂಡಿರೋರು, ಇವರು ನಮಗೆ ಹೇಳೋದು ಬೇಡ. ನಾವು ಯಾವತ್ತೂ ಸಹ ಅಡ್ಡದಾರಿ ಹಿಡಿದು ಸರ್ಕಾರವನ್ನಾಗಲಿ ಚುನಾವಣೆ ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡೋ ಜನ ಅಲ್ಲ. ಇವ್ರ ಪ್ರಕಾರ ಬಾಂಗ್ಲಾದೇಶಿಯವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೋದ ಬಾರಿ ಒಂದು ಉಪಚುನಾವಣೆಯಲ್ಲಿ ಶ್ರೀಮತಿ ಕುಮಾರಸ್ವಾಮಿ ಅವರು 1 ಲಕ್ಷದಲ್ಲಿ ಗೆದ್ರಲ್ಲ, ಆಗ ಬಾಂಗ್ಲಾದೇಶಿಯವರು ಇರಲಿಲ್ವಾ ಅಂತ ನಾನು ಕೇಳಕ್ಕೆ ಇಚ್ಛೆ ಬಿಡ್ತೇನೆ. ಅದರ ಜೊತೆಗೆ ಏನಾದರೂ ಚಂದ್ರಶೇಖರ್ ಅವರು ಹೇಳಿದಾಗೆ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಪಾರ್ಲಿಮೆಂಟಲ್ಲಿ ಎಷ್ಟು ಸಲ ಮಾತಾಡಿದ್ದಾರೆ, ಯಾವ ಕಾರ್ಯಕ್ರಮಗಳಾಗಲಿ ಎಷ್ಟು ಹಣ ತಂದಿದ್ದಾರೆ ಅಂತ ಹೇಳಿದ್ರೆ ನಮಗೂ ಭಾಳ ಸಂತೋಷ ಆಗುತ್ತೆ. 2023 ಚುನಾವಣೆ ಮೊದಲು ಮಹದಾಯಿ ಇದು ಆಗೋಯ್ತು ಅಂತೇಳಿ ಅಲ್ಲಿ ಕೇಕೆ ಹೊಡೆದಿದ್ದೆ ಹುಬ್ಳಿಯಲ್ಲಿ. ಇನ್ನೂ ಸಹ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅವ್ರಿಗೆ ಸಿಕ್ಕಿಲ್ಲ, ಅವ್ರು ತರಕ್ಕೂ ಆಗೋದಿಲ್ಲ, ತರಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಆದ್ದರಿಂದ ಇಲ್ಲ ಸಲ್ಲದ ಆರೋಪ ಮಾಡೋ ಬದಲು ನೈಜ ಪರಿಸ್ಥಿತಿಯನ್ನು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಸುದರ್ಶನ್ ಅವರು ಹೇಳಿದಾಗೆ ಸಂವಿಧಾನದಲ್ಲಿ 324 ಆರ್ಟಿಕಲ್ 324, 325, 326, 327, 329ವರೆಗೂ ಸಹ ಎಲ್ಲ ಪ್ರಾವಧಾನಗಳು ಸಹ ನಮ್ಮ ಸಂವಿಧಾನದಲ್ಲಿ ಇದೆ. ಚುನಾವಣೆ ಯಾವ ರೀತಿ ಮಾಡೋದು, ಎಲೆಕ್ಟ್ರಲ್ ರೋಲ್ಸ್ ಯಾವ ರೀತಿ ಮಾಡೋದು ಅಂತೆಲ್ಲ ಹೇಳಿ
ಆದರೆ ಇವ್ರಿಗೇನಾದ್ರೂ ಅದರ ಲೋಪದೋಷ ಕಂಡಿಡಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಬೋದಿತ್ತು. ಆದರೆ ಇವರ ಹುನ್ನಾರ ಮೊದಲು CAA ಮಾಡಿದ್ರು, NRC ಮಾಡಿದ್ರು, ಸುಮಾರು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತೇಳಿ ಅಸ್ಸಾಮಲ್ಲಿ ದೊಡ್ಡ ಪಟ್ಟಿನೇ ಒಂದು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕಡೆಗೆ ಇವರು ಸಿಕ್ಕಿದ್ದು 23,000 ಕೂಡ ಬಾಂಗ್ಲಾದೇಶಿಯವರು ಸಿಕ್ಕಲಿಲ್ಲ. ಅಲ್ಲಿ CAA ಬಿಟ್ಟರು, NRC ಬಿಟ್ಟರು. ಈಗ ಹೊಸದಾಗಿ SIR ತಗೊಂಡಿದ್ದಾರೆ. SIR ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ, 27 ಲಕ್ಷ ಅಡ್ಜುಡಿಕೇಷನ್ ಅಲ್ಲಿದೆ. ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಏನು ಹೇಳ್ತಾರೆ, ಅದರ ಮೂಲಕ 27 ಲಕ್ಷ ಜನ ಇಟ್ಟಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು 5 ವರ್ಷ ಬಿಟ್ಟು ವೋಟ್ ಮಾಡಿ, ಆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿ. ಆದರೆ 27 ಲಕ್ಷ ಜನಕ್ಕೆ ಮತ ಚಲಾವಣೆ ಮಾಡೋದನ್ನ ಅವ್ರನ್ನ ಮತ ಚಲಾವಣೆ ಮಾಡೋದಕ್ಕೆ ಅಡ್ಡ ಹಾಕಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ, ಸಂವಿಧಾನದ ಆಶಯ ವಿರುದ್ಧ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಅದರಲ್ಲಿ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ನಾವು ಕಾಂಗ್ರೆಸ್ ಪಕ್ಷದವರು 2 MLAಗಳು ಗೆದ್ದಿದ್ದೀವಿ. ಅಲ್ಲಿ ಇಬ್ಬರೂ ಸಹ ಅಲ್ಪಸಂಖ್ಯಾತಕ್ಕೆ ಸೇರಿರ್ತಕ್ಕಂಥ ಒಂದು ಫರಕ ಮತ್ತು ರಾಣಿಗಂಜ್ ಅಂತ ಹೇಳಿ, ಅಲ್ಲಿ ಅವರಿಬ್ಬರೂ ಸಹ SIR ಅಲ್ಲಿ ಅವ್ರ ಹೆಸರು ಕೈ ಬಿಟ್ಟೋಗಿತ್ತು ಮತಪಟ್ಟಿಯಲ್ಲಿ. ನಮ್ಗೆ ಹೇಳಿದ್ರು ಅವರು, ಸರ್ ನೀವು ಅನೌನ್ಸ್ ಮಾಡಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ. ಕೋರ್ಟ್ ಆಮೇಲೆ ಹೈಕೋರ್ಟ್ ಆದೇಶ ಮಾಡಿದ ಮೇಲೆ ಅವರಿಬ್ಬರಿಗೂ ಸಹ ಹೈಕೋರ್ಟ್ ಅವಕಾಶ ಕೊಡ್ತಾ ಅವರಿಬ್ಬರು ಸಹ ಗೆದ್ದು MLA ಆಗಿದ್ದಾರೆ. ಅಂದರೆ ಇವರು ಹುನ್ನಾರ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಶಾ ಇವರ ಹುನ್ನಾರ ಅಥವಾ ಇವರ ಸ್ಟ್ರಾಟಜಿ, ಇವರ ಕುತಂತ್ರ, ಷಡ್ಯಂತ್ರ ಏನು ಅಂತ ಹೇಳಿದ್ರೆ, ನೇರವಾಗಿ ಜನಗಳಿಂದ ಇವರು ಸಂಪೂರ್ಣ ಅಧಿಕಾರ ಪಡಲಿಕ್ಕೆ ಆಗ್ತಾ ಇಲ್ಲ. 2/3 ಮೆಜಾರಿಟಿ ಇವರು ತಗೊಳಕ್ಕೆ ಆಗೋದಿಲ್ಲ. ಇವರ ಈ ಒಂದು ಪ್ರಕ್ರಿಯೆಯಲ್ಲಾದರೂ ಸಹ 2/3 ಮೆಜಾರಿಟಿ ತಂದು ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೋಸ್ಕರ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಸಂವಿಧಾನವನ್ನು ಕಾಪಾಡಿಕೊಳ್ಬೇಕು. ನಾವು 2023 ಚುನಾವಣೆಯಲ್ಲೂ ಸಹ ನಮ್ಮ ಪ್ರಣಾಳಿಕೆಯಲ್ಲಿ ಸಂವಿಧಾನದ ರಕ್ಷಣೆ ನಮ್ಮ ಮೂಲ ಕರ್ತವ್ಯ ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದಂಥವ್ರು. ಆದ್ದರಿಂದ ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ ಕೆಲಸವನ್ನು ಈ ಒಂದು SIR ಮೂಲಕ ಮಾಡ್ತಕ್ಕಂಥದ್ದು ನಾವು ಅದನ್ನು ಖಂಡಿಸ್ತೇವೆ. ಮತ್ತು ನಿಮ್ಮ ಎಲೆಕ್ಷನ್ ಕಮಿಷನಲ್ಲಿ ಬಹಳ ಸ್ಪಷ್ಟವಾಗಿದೆ. ಇದು RWT ಅಂದರೆ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್, RWA ಅಂತಾರೆ. ಈ ಫ್ಲ್ಯಾಟ್ಗಳಲ್ಲಿ RWA, ಹೊರಗಡೆ ನಾವೆಲ್ಲರೂ ಸಹ ಸಾಮಾನ್ಯವಾಗಿ ಸಮುದಾಯ ಭವನಗಳು ಮತ್ತು ಜನಸಾಮಾನ್ಯರು ಸೇರ್ತಕ್ಕಂಥ ಜಾಗಗಳು, ಅದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚಲ್ಲಿ ಎಲ್ಲೂ ಸಹ ಕೂತ್ಕೊಂಡು ನಾವು ಎನ್ಯುಮರೇಷನ್ ಫಾರಂ ಫಿಲ್ ಮಾಡ್ಬೋದು. ಕಳ್ಳು ಓಟಕ್ಕೆ ಆಗೋದಿಲ್ಲ. ಕಳ್ಳು ಓಟ ಹಾಕ್ಸೋದು ಇವ್ರು ಮಾಡೋದು. ಯಾಕಂದರೆ ಯಾವ್ಯಾವ ದೇವಸ್ಥಾನದಲ್ಲಿ ಯಾವ ಥರ ಉಪಯೋಗಿಸ್ಕೊಳ್ತಾರೆ ಅಂತೇಳಿ. ಬೆಂಗಳೂರು ನಗರದಲ್ಲೇ ನೀವು ಬಂದರೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ, ಅಲ್ಲಿ BJPಯವರು ಎಲೆಕ್ಟ್ರೋಲ್ BLO ಜೊತೆ ಹೋಗಿ ಪ್ರತಿ ಮನೆಗೆ ನೀವು BJPಯವ್ರಿಗೆ ಓಟ್ ಕೊಡಬೇಕು, ನಿಮ್ಮ ಹೆಸರನ್ನ ನಾವು ವೋಟರ್ ಲಿಸ್ಟಲ್ಲಿ ಸೇರಿಸ್ತಾ ಇದ್ದೀವಿ ಅಂತಾರೆ. ಸದಾಶಿವನಗರದಲ್ಲಿ, ಅಲ್ಲಿ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಗೆ ಸೇರುತ್ತೆ, ಅಲ್ಲಿ ಫುಟ್ಪಾತ್ ಮೇಲೆ ಕೂತ್ಕೊಂಡು ಎಲ್ಲರನ್ನೂ ಸಹ ಜಬರ್ದಸ್ತಿ ಬಲವಂತವಾಗಿ ಸೇರಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಜಯನಗರದಲ್ಲಿ ಆಗಿದೆ, BLOಗಳ ಜೊತೆ BJPಯವರೇ ಹೋಗಿ ಧಮಕಿ ಕೊಡ್ತಾ ಇದ್ದಾರೆ. ಮತ್ತೆ ತಮಗೆ ಅನಿಸಿರ್ಬೋದು ಮಸೀದಿನಲ್ಲಿ, ಸಮುದಾಯ ಭವನದಲ್ಲಿ ಯಾಕೆ ಹೆಸರು ಸೇರಿಸ್ತಾ ಇದ್ದಾರೆ ಅಂತ ಹೇಳಿ. ಬಹಳಷ್ಟು ಜನ BLOಗಳು, ಟೀಚರ್ಗಳು ಇದ್ದಾರೆ, ಅಂಗನವಾಡಿಗಳು ಇದ್ದಾರೆ. ಅವರು ಆ ಸ್ಲಮ್ ಏರಿಯಾದಲ್ಲಿ ಆ ಒಂದು ಯಾರು ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಬಡ ಜನತೆ ಇದ್ದಾರೆ, ಅಲ್ಲಿ ಅವರು ಹೋಗ್ತಾ ಇಲ್ಲ. ಅಲ್ಲಿ ಹೋಗಿ ನಾವು ಅದನ್ನೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೋಸ್ಕರ ನಮ್ಮವರು ಅದನ್ನು ಕಾನೂನುಬದ್ಧವಾಗಿ ಸಮುದಾಯ ಭವನ, ಮಸೀದಿ, ದೇವಸ್ಥಾನದಲ್ಲಿ ಅವರ ಹೆಸರುಗಳನ್ನು ನೋಂದಾವಣೆ ಮಾಡಲಿಕ್ಕೆ ಎನ್ಯುಮರೇಷನ್ ಫಾರಮ್ನ ನಾವು ಫಿಲ್ ಮಾಡ್ತಾ ಇದ್ದೀವಿ. ಎನ್ಯುಮರೇಷನ್ ಫಾರಮ್ ಫಿಲ್ ಮಾಡಿದ ಮೇಲೆ ಅದು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಪದವೀಧರರೇ ಅದನ್ನು ಭರ್ತಿ ಮಾಡೋದು ಕಷ್ಟ ಅನ್ನುವಾಗ, ಒಬ್ಬ ಗುಡಿಸಲು ಪ್ರದೇಶದಲ್ಲಿ ಇರ್ತಕ್ಕಂಥವನು, ಓದಿಲ್ಲದೆ ಇರ್ತಕ್ಕಂಥವ್ರು, ಶಿಕ್ಷಣ ಇಲ್ಲದೆ ಇರ್ತವ್ರು ಯಾವ ರೀತಿ ಅದನ್ನು ಭರ್ತಿ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಕ್ರಿಯೆ ಸುಗಮವಾಗಿ ಆಗಲಿ ಅಂತೇಳಿ ನಾವ್ಯಾರು SIR ವಿರುದ್ಧ ಇಲ್ಲ. SIR ಅಲ್ಲಿ ಕಳ್ಳೋಟ್ಗಳು ಏನೇನು RSS ಅವರು, BJPಯವರು ಕಳ್ಳೋಟ್ಗಳು ಮಾಡಿಸುತ್ತಾ ಅದನ್ನು ಕಿತ್ತಾಕಲಿ ಅಂತ ಹೇಳ್ತೀವಿ. ಎಲ್ಲಿ ಡಬಲ್ ಹೆಸರುಗಳಿದೆ ಅದನ್ನು ಕಿತ್ತಾಕಿ ಅಂತ ಹೇಳ್ತೀವಿ. ಯಾರು ತೀರ್ಕೊಂಡಿದ್ದಾರೆ ಅವ್ರ ಹೆಸರನ್ನ ಕಿತ್ತಾಕಿ ಅಂತ ಹೇಳ್ತೀವಿ. ನಮ್ಮದೇನು ಅಂದರೆ, ಯಾವುದೇ ಒಂದು ನೈಜ ಅರ್ಹ ಮತದಾರರನ್ನ, ಅವರ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಬಿಡಬೇಡಿ ಅಂತ ನಮ್ಮ ಒತ್ತಡ. ಅಷ್ಟೆಲ್ಲ ಈ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಯಾರ್ಯಾರು ನೆಲೆಸಿದ್ದಾರೆ ಅವರೆಲ್ಲರೂ ಸಹ ಭಾರತೀಯರು ಅಂತ ಹೇಳಿ. ಸ್ವಲ್ಪ ಆದರೂ ಅವ್ರ ಪಕ್ಕದಲ್ಲೇ ಇರೋದು ಮಹಾರಾಷ್ಟ್ರದಲ್ಲಿ, ಸ್ವಲ್ಪ ಆದರೂ ಅವರಿಂದ ಬುದ್ಧಿ ಕಲ್ತ್ಕೊಳ್ಳಿ ಅಂತೇಳಿ ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ತೀನಿ.
ಪ್ರಹ್ಲಾದ್ ನಮ್ಮ ನಿತಿನ್ ಗಡ್ಕರಿ ಅವರು ಹೇಳುವಾಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಭಾರತೀಯರು ಅಂತ ಹೇಳುವಾಗ ಈ ದ್ವಂದ್ವ ನೀತಿ, ಈ ಕನ್ಫ್ಯೂಷನ್ ಯಾಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತ ಹೇಳಿ ನನಗೂ ಸಹ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಬೇಡಿಕೆ ಇಷ್ಟೇ, ನಾವೇನಿದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಕ್ಕಂಥದ್ದು ನಾವು ನಿರಂತರವಾಗಿ, ಈಗ ಚಂದ್ರಶೇಖರ್ ಅವರು ಹೇಳಿದಾಗ 1 ವರ್ಷದಿಂದ BLA 2ನ ಮಾಡಿ BLA 2 ಅಧಿಕೃತವಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಇಂದ. ಅವರು ಮನೆ ಮನೆಗೆ ಹೋಗಿ ಭರ್ತಿ ಮಾಡಿ ಎನ್ಯುಮರೇಷನ್ ಫಾರಂ ಸಿಕ್ಕಿದ್ಯಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಂ ಸರಿಯಾಗಿ ಭರ್ತಿ ಮಾಡಿದ್ದೀರಾ ಇಲ್ವಾ ಅಂತ ಕೇಳೋದು, ಎನ್ಯುಮರೇಷನ್ ಫಾರಂ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದು ಹೇಳ್ಕೊಡೋದು, ಅದನ್ನು ತಗೊಂಡೋಗಿ ಎಲೆಕ್ಷನ್ ಕಮಿಷನ್ ಕೊಡ್ತಕ್ಕಂಥ ಕೆಲಸ BLA 2 ಅವರೇ ಮಾಡ್ತಕ್ಕಂಥದ್ದು. ಇವ್ರಿಗೆ ಆ ಪ್ರಕ್ರಿಯೆಯನ್ನು ಇವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಎಲ್ಲೋ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಂತ ಕಾಣುತ್ತೆ. ಕುಣಿಲಾರ್ದವರು ನೆಲ ಡೊಂಕು ಬಂದಂಗೆ ಇವ್ರ ಕೆಲಸ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಈ ಥರ ಯಾಕಂದರೆ ಇವರಲ್ಲಿ ಅವರ ಪಕ್ಷದಲ್ಲೇ ಭಾಳಷ್ಟು ಗೊಂದಲ ಇದೆ. ಆ ಗೊಂದಲದ ಜೊತೆ ಇವರು ನಮ್ಮ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ನಾಯಕರುಗಳು ಏನೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಪಕ್ಷದ ಪರಿಸ್ಥಿತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಅದರಲ್ಲೂ ಸಹ ನಾವು ವಿಧಾನ ಪರಿಷತ್ತಿನ ಚುನಾವಣೆ ಆದಮೇಲೆ ಪಾರ್ಟಿ ವಿತ್ ಡಿಫರೆನ್ಸ್, ಅದರ ಹಿಂದಿನಲ್ಲಿ ಹೇಳೋರು ಚಾಲ್ ಚೆಹರಾ ಚಿಂತನ್ ಚರಿತ್ರ ಬೇರೆನೇ ಭಾರತೀಯ ಜನತಾ ಪಾರ್ಟಿದು ಅಂತ. ಅಂದರೆ ಹಿಂದಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಚಾಲ್ ಅಂದರೆ ಅವರ ನಡತೆ, ಚೆಹರಾ ಅಂದರೆ ಮುಖ, ಚಿಂತನ್ ಅಂದರೆ ಯೋಚನೆ, ಚಾಲ್ ಚೆಹರಾ ಚಿಂತನ್ ಇದ್ರ ಬೇರೆನೆ ಅಂತ ಹೇಳಿದವರು ಎಲ್ಲ ಇಂಥ ಕೆಲಸನೇ ಮಾಡ್ತಾ ಇರೋದು. ಅಯೋಧ್ಯದು ಲೂಟಿ ಹೊಡೆದಿರೋದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇವತ್ತು ಚಾಲ್ ಚೆಹರಾ ಚಿಂತನ್ ಏನು ಅಂತ ಹೇಳಿ. ಆದ್ರಿಂದ ದೇಶವನ್ನು ಲೂಟಿ ಹೊಡೆಯತಕ್ಕಂಥದ್ದು, ದೇಶದ ಸಂವಿಧಾನವನ್ನು ಬುಡಮೇಲು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ವಿರೋಧವಾಗಿದ್ದೀವಿ. ಯಾವುದೇ ಅರ್ಹ ಮತದಾರರನ್ನ ಕೈ ಬಿಡಬಾರ್ದು ಮತಪಟ್ಟಿಯಲ್ಲಿ ಅನ್ನೋದು ನಮ್ಮ ಒತ್ತಡ. ಅಲ್ಲ, ಇಡೀ ದೇಶದಲ್ಲಿ ನಾವು ಆರ್ಥಿಕ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟ ನಂತರ ಒಂದು ಆರ್ಥಿಕ ಶಕ್ತಿಯಾಗಿ ನಾವು ಉಳ್ಕೊಂಡಿದ್ದೀವಿ ಈ ದೇಶದಲ್ಲಿ. ಮತ್ತು ಇಡೀ ದಕ್ಷಿಣ ಭಾರತ ನಾವು ಸ್ವರ್ಗದಲ್ಲಿರ್ತಕ್ಕಂಥವ್ರು. ಕಾನೂನು ಸುವ್ಯವಸ್ಥೆ ಆಗಲಿ, ಶಾಂತಿ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಅಭಿವೃದ್ಧಿ ವಿಚಾರದಾಗಲಿ, ಶಿಕ್ಷಣ ಆರೋಗ್ಯದಲ್ಲಾಗಲಿ ನಾವೆಲ್ಲರೂ ಸಹ ಉತ್ತರ ಭಾರತದಿಂದ ಭಾಳಷ್ಟು ಮುಂದೆ ಇರ್ತಕ್ಕಂಥವ್ರು. ಪ್ರಹ್ಲಾದ್ ಜೋಶಿ ಅವರಿಗೆ ಗಾಳಿ ಹೊಡೆದಿದ್ದೆವು, ದೆಹಲಿಯಲ್ಲಿ ಈಗ ಒಂದು ಸುಮಾರು ವರ್ಷದಿಂದ ಇದ್ದಾರೆ. ಅವ್ರಿಗೆ ಕರ್ನಾಟಕವನ್ನು UPನೋ ಬಿಹಾರ ಮಾಡಬೇಕು ಅನ್ನೋ ಒಂದು ಹುನ್ನಾರ. ಅದಕ್ಕೆ ನಾವು ತೀವ್ರವಾದ ವಿರೋಧವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅಂದರೆ ಇವರು ಸೆಂಟ್ರಲ್ ಫೋರ್ಸ್ ತಂದು ಬಿಹಾರಲ್ಲಿ UPನಲ್ಲಿ ಹೇಗೆ ಮಾಡ್ತಾರೆ ನೋಡಿ ಬುಲ್ಡೋಸರ್ ರಾಜಕೀಯ, ಅದನ್ನು ಎಲ್ಲಿ ಮಾಡಕ್ಕೆ ಬರ್ತಾರೆ, ಅದೆಲ್ಲ ನಮ್ಮ ಹೆಣದ ಮೇಲೆ ಮಾಡ್ಬೋದೇ ವಿನಃ ಇವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ.